ಈಗ ನನ್ನ ಜೊತೆಗೆ ಪಾಠಶಾಲಾ ಮಕ್ಕಳಿದ್ದಾರೆ. ಪಾಠಶಾಲಾ ಸಿನಿಮಾದಲ್ಲಿ ಲವರ್ ಅಲ್ವಾ? ನೋಡಿದೆ ಟ್ರೈಲರಲ್ಲಿ. ಓಕೆ, ನಿಮ್ಮ ಹೆಸರು ಪರಿಚಯ ಮಾಡ್ಕೊಳ್ಳಿ ಫಸ್ಟು. ನೀವೆಲ್ಲ ಏನು ಮಾಡ್ತಾಯಿದ್ದೀರಾ, ಈ ಸಿನಿಮಾಗೆ ಹೆಂಗೆ ಬಂದ್ರಿ ಅಂತ. ಮೊದಲಿಗೆ ನಿಮ್ಮ ಹೆಸರು. ಹಾಯ್, ನನ್ನ ಹೆಸರು ಮಾನ್ಯ ಅಂತ. ನನ್ನ ಮೂವಿ ಕೂಡ ಮಾನ್ಯ ಅಂತಲೇ ಹೆಸರು ನನಗೆ. ನಾನು ಸ್ಟೂಡೆಂಟ್ ಕ್ಯಾರೆಕ್ಟರ್ ಮಾಡಿದ್ದೀವಿ ಮೂವಿಲಿ. ಆಮೇಲೆ ಶಂಕರಪ್ಪ ಮೇಸ್ಟ್ರು ಇದ್ದಾರಲ್ಲ, ಅವ್ರ ಮಗಳು ಕ್ಯಾರೆಕ್ಟರ್ ಮಾಡಿದ್ದೀನಿ. ಇವನೇ ನಡು ಹೊಡಿಯೋದು ನಿಮಗೆ? ಇಲ್ಲ, ಅವರು ಇನ್ನೊಬ್ರು ಹೊಡಿತಾ ಇರ್ತಾರೆ, ನಾನು ಅವ್ರನ್ನ ನೋಡ್ಕೊಂಡು ಜಲಸ್ ತಗೊತೀನಿ ಅಷ್ಟೇ. ನಿಮ್ಮ ಹೆಸರು? ನನ್ನ ಹೆಸರು ರಿಯಲ್ ಹೆಸರು ಋತ್ವಿಕಾ ಅಂತ. ಮೂವಿಲಿ ನನ್ನ ಹೆಸರು ಬಂದುಬಿಟ್ಟು ನಿತ್ಯ ಅಂತ. ನಾನು ಸ್ಟೂಡೆಂಟ್ ಕ್ಯಾರೆಕ್ಟರ್ನೇ ಮಾಡ್ತಾಯಿದ್ದೀನಿ. ಅಪ್ಪಂದರು ಜೈಲಿಗೆ ಹೋಗಿರ್ತಾರೆ, ಅವ್ರನ್ನೆಲ್ಲ ಬಿಡಿಸೋಕ್ಕೆ ನಾವೇ ಎಲ್ಲರೂ ಮಕ್ಕಳು ಸೇರಿ ಪ್ರಯತ್ನ ಮಾಡ್ತಿರ್ತೀವಿ ಅಂತ ರೋಲ್ ಮಾಡ್ತೀವಿ. ಸ್ವಾಮಿಗಳು, ಅಯ್ಯಪ್ಪ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀಯಾನಂದ್ ಶೆಟ್ಟಿ. ನಾನು 1ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಪಿಕ್ಚರಲ್ಲಿ ಸ್ಟೂಡೆಂಟ್ ಆಗಿದ್ದೀನಿ. ಮತ್ತು ಮಳೆಯಲ್ಲಿ ಮಜಾ ಮಾಡಿದ್ದೆಲ್ಲ ಫುಲ್ ಎಂಜಾಯ್ ಆಯಿತು. ಪ್ರೈವೇಟ್ ಶಾಲೆಗಿಂತ ಗೌರ್ಮೆಂಟ್ ಶಾಲೆನೇ ಬೆಸ್ಟು. ಇವಾಗ ನೀವು ಪ್ರೈವೇಟಲ್ಲೋ ಗೌರ್ಮೆಂಟಲ್ಲೋ ಓದ್ತಾ ಇರೋದು? ಓದ್ತಿರೋದು ಪ್ರೈವೇಟಲ್ಲೇ. ಆದರೆ ಗೌರ್ಮೆಂಟ್ ಶಾಲೆ ಸೂಪರು, ಇಷ್ಟ ಆಯ್ತಾ? ಹಾಂ. ಮತ್ತು ಇವಾಗ ಪ್ರೈವೇಟ್ ಶಾಲೆಯಿಂದ ಗೌರ್ಮೆಂಟ್ ಶಾಲೆಗೆ ಹೋಗ್ತೀರಾ? ಪ್ರೈವೇಟ್ ಶಾಲೆಯಿಂದ ನಿಮ್ಮ ಅಪ್ಪ ಅಮ್ಮಂಗೆ ಹೇಳೋದಾ ಗೌರ್ಮೆಂಟ್ ಶಾಲೆಗೆ ಸೇರಿಸ್ಬಿಡಿ ಅಂತ? ನಿಮ್ಮ ಹೆಸರು ಹೇಳಲಿಲ್ಲ. ನನ್ನ ಹೆಸರು ಶ್ರೀಹಾನ್. ಮೂವಿಯಲ್ಲಿ ನನ್ನ ಹೆಸರು ಸುರೇಶ ಅಂತ. ಸುರೇಶ. ಅಯ್ಯಪ್ಪ ಮಾಲೆ ಹಾಕಿದ್ದೀರಾ? ಯಾವಾಗ ಹೋಗ್ತಾ ಇದ್ದೀರಾ? ಅಪ್ಪ ಮಂಡೇ. ಬೇಡ್ಕೊಂಬನ್ನಿ ನಮ್ಮ ಪಿಕ್ಚರ್ ಚೆನ್ನಾಗಾಗಲಿ ಅಂತ. ಹಾಂ. ನನ್ನ ಹೆಸರು ಆಯುಷ್ ಕೂಡ. ನನ್ನ ಫಿಲಮಲ್ಲಿ ನನ್ನ ಕ್ಯಾರೆಕ್ಟ್ರು ದಿನೇಶ ಅಂತೇಳಿ. ದಿನೇಶ ಏನು ಮಾಡ್ತಾನೆ ಸಿನಿಮಾಲಿ? ಸ್ವಲ್ಪ ಕಾಮಿಡಿ ಆಗಿರುತ್ತೆ. ಹಿಂಗೆ ತಲೆ ಎಲ್ಲ ಮಾಡಿಕೊಂಡು ಹೊರಗಡೆ ಎಲ್ಲ ಮನೆಯೆಲ್ಲ ಕೆಲಸ ಎಲ್ಲ ಮಾಡಿಕೊಂಡು ಈ ಥರ ಹಳ್ಳಿ ಹೊಡ್ಕೊತಾರೆ. ನನ್ನ ಹೆಸರು ದಿಗಂತ್. ಮೂವಿಲಿ ಬಂದುಬಿಟ್ಟು ಅರುಣ ಅಂತ. ಈ ಅರುಣ ಅನ್ನೋ ಕ್ಯಾರೆಕ್ಟರು ಮೇನ್ ಕ್ಯಾರೆಕ್ಟರ್ ಏನಿದೆ ಸಂಜೀವಣ್ಣ ಅವ್ರ ಮಗ. ಟೀಸರಲ್ಲಿ ನೋಡಿರೋ ಪ್ರಕಾರನೇ ಸ್ವಲ್ಪ ಲವ್ ಸ್ಟೋರಿ ಇರುತ್ತೆ ಅದರಲ್ಲೂ. ಈಗ ಹಳ್ಳಿ ಕಡೆ ಹೆಂಗೆ ಮಾಡ್ತಾ ಇದ್ರು ಲವ್, ಹೈಟ್ ಗೀಟ್ ಏನೋ ನೋಡ್ತಾ ಇರಲಿಲ್ಲ, ಜಸ್ಟ್ ಲವ್ ಅಂದರೆ ಲವ್ ಅಷ್ಟೇ. ಅದ್ರ ಬಗ್ಗೆ ಎಲ್ಲ ತುಂಬ ಹೇಳುತ್ತೆ. ದಿಗಂತು ಇವಾಗ ಏನು ಮಾಡ್ತಾ ಇರೋದು, ಏನು ಓದ್ತಾ ಇರೋದು? ಸಿನಿಮಾ ಮಾಡ್ಬೇಕಾದ್ರೆ ಏನು ಮಾಡ್ತಾ ಇತ್ತು? ನಾನು ಸಿನಿಮಾ ಮಾಡ್ತಾ ಇರ್ಬೇಕಾದ್ರೆ 10th ಸ್ಟಾರ್ಟಿಂಗ್ ನಾನು ಶೂಟಿಂಗ್ ಸ್ಟಾರ್ಟ್ ಆಯಿತು. ಅವಾಗಿಂದನೂ ಒಂದು ನಿಯರ್ಲಿ 3 months ಇದಕ್ಕೆ ಅಂತಲೇ ಎತ್ತಿಟ್ಟಿದ್ದೆ. ಆಮೇಲೆ ಈಗ ಬಂದುಬಿಟ್ಟು ಫಸ್ಟ್ ಇಯರ್ PU ಶಿವಮೊಗ್ಗದಲ್ಲಿ ಓದ್ತಾ ಇದ್ದೀನಿ. ಇವಾಗಲೂ ಸ್ಕೂಲ್ ಹುಡ್ಕೊಂತಾನೆ ಇದ್ದಾರೆ. ಮತ್ತೆ ಹೇಗಿತ್ತು ಸಿನಿಮಾ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಮತ್ತೆ ಸಿನಿಮಾಗಳು ನೋಡ್ತೀರಾ ರೆಗ್ಯುಲರ್? ಹಾಂ, ನೋಡ್ತೀನಿ. ಯಾರು ಇಷ್ಟ ಸಿನಿಮಾಗಳಲ್ಲಿ? ಪುನೀತ್. ಅಪ್ಪು ಪವರ್ ಸ್ಟಾರ್. ಯಾಕೆ ಇಷ್ಟ? ಯಾವ ಸಿನಿಮಾ ನೋಡಿದಿರಿ ಅಪ್ಪು ಸರ್ದು? ತುಂಬ ನೋಡಿದ್ದೀನಿ. ಏನು ಇಷ್ಟ? ಅವ್ರ ಡೈಲಾಗ್ ಏನಾದ್ರು ಹೇಳ್ಬೋದಾ? ಅವ್ರ ಸಾಂಗಲ್ಲಿ ಇರೋದು ಹೇಳ್ತೀನಿ. ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಸಿನಿಮಾ ನೋಡಿ, ಸ್ಟಾರು ವಾರು ಯಾಕೆ ಎಲ್ಲ ಒಂದೇ ಇಲ್ಲಿ. ನಿಮ್ಮ ಸಿನಿಮಾ ಟೈಟ್ಲೇ ಅವ್ರ ಸಿನಿಮಾ ಹಾಡಂತೆ. ಹಾಂ, ಮತ್ತೆ ಡೈರೆಕ್ಟರ್ ಸರ್ ತುಂಬ ಅವರ ಅಭಿಮಾನಿ, ನಾವು ಅಷ್ಟೇ. ಅವರಿಗೆ ಮನಸ್ಸಿಗೆ ತುಂಬ ಇಷ್ಟ ಆಗಿದ್ದಾರೆ ಅವರು. ಇಡೀ ಕರ್ನಾಟಕ ಜನತೆಗೆ ಅವ್ರಿಗೆ ಗೊತ್ತು ಹೆಂಗಂತ. ಸೊ ಅವರು ನೆನಪಿಗೋಸ್ಕರನೇ ಅಂತಲೂ ಇದು ಬರುತ್ತೆ. ಇವರತ್ನ ನೀವು ನೋಡಿದ್ರಾ? ಹಾಂ, ನೋಡಿದ್ದೀನಿ. ಏನು ಇಷ್ಟ ಆಯಿತು ಸಿನಿಮಾಲಿ? ಫಸ್ಟಿಗೆ ಅಂತೂ ಬರೇ ಟೀಚಿಂಗ್ ಅಂತಲೇ ಎಜುಕೇಷನ್ ಇರ್ತಿದ್ದು, ಮತ್ತು ಮಾಲ್ ಪ್ರಾಕ್ಟೀಸಸ್ ಎಲ್ಲ ನಡೀತಾ ಇತ್ತು. ಅದನ್ನೆಲ್ಲ ಹೆಂಗೆ ಅವಾಯ್ಡ್ ಮಾಡ್ಬೇಕು, ಯಾವ ರೀತಿ ಅವಾಯ್ಡ್ ಮಾಡ್ಬೇಕು ಅನ್ನೋದನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಈಗ ಬರೀ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಆ ಥರನೇ ಮಾಡ್ತಾರೆ, ಬಟ್ ಅದರಲ್ಲಿ ಮೂವಿಲಿ ಹೆಂಗೆ ತೋರಿಸ್ಬೋದು ಅಂತ ಹೇಳಿದ್ದಾರೆ. ಆಮೇಲೆ ಈ ಒಂದು ಕಾಲೇಜ್ ಬೆಳೀತಾ ಇದೆ ಅಂದರೆ ಅದನ್ನು ತಡೆಯೋಕ್ಕೆ ತುಂಬ ಜನ ಕಾಯ್ತಾ ಇರ್ತಾರೆ, ಬಟ್ ಅವ್ರನ್ನೆಲ್ಲ ಫೇಸ್ ಮಾಡಿಕೊಂಡು ರಿಸಲ್ಟ್ಗಾಗಿ ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾರೆ ಅನ್ನೋದು ತೋರಿಸುತ್ತೆ. ಸಿನಿಮಾ ತುಂಬ ಇಂಟ್ರೆಸ್ಟ್ ಇದೆಯಾ ದಿಗಂತ್? ಅಂದರೆ ಯಾವಾಗಲೂ ಸಿನಿಮಾ ನೋಡೋದು ಅಭ್ಯಾಸ ಇದೆಯಾ? ಹಾಂ, ನೋಡ್ತೀನಿ. ಕಾಲೇಜ್ ಏನು ಓದ್ತಾ ಇರೋದು? ಏನು ಸಬ್ಜೆಕ್ಟು? ನಾನು ಸೈನ್ಸ್ ತೊಗೊಂಡಿದ್ದೀನಿ, PCMB. PCMBನಾ? ಓಕೆನಾ? ಕನ್ನಡ ಮೀಡಿಯಂ ಓದ್ಬಿಟ್ಟಾ ಅಥವಾ ಇಲ್ಲ, ಇಂಗ್ಲೀಷ್ ಮೀಡಿಯಮಿಂದಾನೆ. ಗೌರ್ಮೆಂಟ್ ಸ್ಕೂಲಾ ಪ್ರೈವೇಟ್ ಸ್ಕೂಲ್? ಪ್ರೈವೇಟ್. ಈ ಸಿನಿಮಾದಲ್ಲಿ ಗೌರ್ಮೆಂಟ್ ಸ್ಕೂಲ್ ಸ್ಟೂಡೆಂಟ್ ಆಗಿ ಮಾಡಿದ್ದಕ್ಕೂ ರಿಯಲ್ ಲೈಫಲ್ಲಿ ಪ್ರೈವೇಟ್ ಸ್ಕೂಲ್ ಸ್ಟೂಡೆಂಟ್ ಆಗಿರೋದಕ್ಕೂ ಏನು ವ್ಯತ್ಯಾಸ ಅನ್ನಿಸ್ತು? ನನಗೇನು ಅಷ್ಟು ವ್ಯತ್ಯಾಸ ಅನಿಸಿಲ್ಲ, ಯಾಕಂದರೆ ನಾನು ಹಳ್ಳಿ ಕಡೆಯವನಲ್ಲ. ಓದ್ತಿದ್ದು ಮಾತ್ರ ಪ್ರೈವೇಟ್ ಸ್ಕೂಲಲ್ಲಿ, ಬಟ್ ನಮ್ಮ ಹಳ್ಳಿ ಕಡೆನೇ ಹೆಂಗಿರ್ತೀವಿ ಅಂತ ಗೊತ್ತಲ್ಲ. ಅಲ್ಲಿ ಹುಡುಗರ ಜೊತೆನೂ ಫುಲ್ ಜಲ್ಲಾಗಿರ್ತಿದ್ವಿ ನಾವು. ಸೊ ನಮ್ಗೇನು ಅಷ್ಟು ಡಿಫರೆನ್ಸ್ ಇಲ್ಲ. ದಿನೇಶು, ಯಾರಿಷ್ಟ ಸಿನಿಮಾದಲ್ಲಿ? ಸಿನಿಮಾಗಳು ನೋಡ್ತೀರಾ? ಏನು ಮಾಡ್ತಿರೋದು ಇವಾಗ? ಈಗ 9th ಸ್ಟ್ಯಾಂಡರ್ಡ್. 9th ಸ್ಟ್ಯಾಂಡರ್ಡಾ? ಈ ಸಿನಿಮಾ ಮಾಡ್ಬೇಕಾದ್ರೆ 8th ಸ್ಟ್ಯಾಂಡರ್ಡಾ? ಹಾಂ. ಓಕೆ, ಹೇಗಿತ್ತು? ನಿಮ್ಮದು ಪ್ರೈವೇಟಾ ಗೌರ್ಮೆಂಟಾ? ಪ್ರೈವೇಟ್ ಸ್ಕೂಲೇ. ಸೊ ಹೇಗಿತ್ತು ಎರಡು ವ್ಯತ್ಯಾಸ? ನನಗೂ ಇವನ ಥರನೇ ಅಷ್ಟೊಂದೇನು ವ್ಯತ್ಯಾಸ ಅನಿಸಿಲ್ಲ. ನಮ್ಮ ಊರ ಕಡೆನೂ ಗೌರ್ಮೆಂಟ್ ಸ್ಕೂಲರೆಲ್ಲ ಇದ್ದರು, ನಮ್ಮೂರಲ್ಲೂ ಗೌರ್ಮೆಂಟ್ ಸ್ಕೂಲರೆಲ್ಲ ಇತ್ತು. ಹಂಗಾಗಿ ಅಷ್ಟೊಂದೇನು ವ್ಯತ್ಯಾಸ ಅನಿಸಿಲ್ಲ. ಸಿನಿಮಾಗಳು ನೋಡ್ತಿದ್ರಾ? ಹಾಂ. ಯಾವುದು ಯಾರಿಷ್ಟ? ಯಶ್ ರಾಕಿಂಗ್ ಸ್ಟಾರ್. ಓಕೆ, ಯಾವ್ಯಾವ ಸಿನಿಮಾ ನೋಡಿದಿರಿ? ಅವರು ಸುಮಾರು ನೋಡಿದ್ದೀನಿ. ಯಾವ್ದಾದ್ರು? KGF, ಆಮೇಲೆ ಗೂಗ್ಲಿ, ಇದು
ರಾಮಾಚಾರಿ, ಹ್ಞೂ ಗೂಗ್ಲಿ, ಇನ್ನೂ ಸುಮಾರು ನೋಡಿದ್ದೀನಿ, ಹೆಸರು ನೆನಪಾಗ್ತಿಲ್ಲ. ಯಾವ ಸಿನಿಮಾ ತುಂಬ ಇಷ್ಟ ಆಗಿದ್ದು? KGF. KGF ಥಿಯೇಟ್ರ್ ಕರ್ಕೊಂಡು ಹೋಗಿದ್ರಾ ಮನೇಲಿ? ಇಲ್ಲ, ಟಿ ವಿಲೇ ನೋಡಿದ್ದೆ. ಎಲ್ಲ ಟಿ ವಿಲೇ ನೋಡಿರೋದಾ? ಈಗ ಕೆಲವೊಂದು ಇದು ತುಂಬ ಹಿಟ್ ಆದರೆ ಇದರಲ್ಲಿ ಹ್ಞೂ ಟಾಕೀಸಲ್ಲಿ. ಯಾವ ಟಾಕೀಸ್ಗೆ ಹೋಗಿದ್ರಿ? ಯಾವ ಪಿಕ್ಚರ್ ನೋಡಿದ್ರೆ ಎಷ್ಟು? ಯಶಿಂದು ಟಾಕೀಸಲ್ಲಿ ಯಾವುದು ನೋಡಿಲ್ಲ, ಇಲ್ಲಿ ಇದರಲ್ಲಿ ಮನೇಲೇ ನೋಡಿದ್ದೆ. ಟಾಕೀಸಲ್ಲಿ ಯಾವ ಸಿನಿಮಾ ನೋಡಿದ್ದೀರಾ ಫಸ್ಟ್ ನೀವು? ಫಸ್ಟ್ ನೆನಪಿಲ್ಲ, ಈಗ ಈಗ ರೀಸೆಂಟ್ಲಿ ಆಯ್ತು ಹೇಳಿ. ಕಾಂತಾರ. ಕಾಂತಾರ ಹೇಗೆ ಅನಿಸ್ತು ಕಾಂತಾರ? ಚೆನ್ನಾಗಿತ್ತು, ಆ್ಯಕ್ಟಿಂಗು ಎಲ್ಲ ಚೆನ್ನಾಗಿ ಮಾಡಿದರು. ಹ್ಞೂ ಅವ್ರು ನೋಡಿ ನಮಗೂ ಒಂದು ಇನ್ಸ್ಪಿರೇಷನ್ ಆಗಿತ್ತು. ಹ್ಞೂ ತಮ್ಮನಾ ಸಿನಿಮಾದಲ್ಲೂ? ಸಿನಿಮಾದಲ್ಲಿ ನನ್ನ ತಮ್ಮ ಕ್ಯಾರೆಕ್ಟರ್. ಏನು ಹಾವಳಿ ಜೋರಾಗಿತ್ತಾ? ಹಾಂ, ಹ್ಞೂ ಹೆಂಗೆ ರಿಯಲ್ ಲೈಫಲ್ಲೂ ತಮ್ಮನ ಏನು? ರಿಯಲ್ ಲೈಫಲ್ಲ. ಹ್ಞೂ ಸುರೇಶ್ ಮಾತಾಡಪ್ಪ, ನಿಮ್ಗೆ ಯಾವ ಸಿನಿಮಾಗಳು ಇಷ್ಟ? ಯಾರು ಸಿನಿಮಾ ನೋಡಿರ್ತೀರಾ ನೀವು? ನಾನು ಜಾಸ್ತಿ ಅಂದರೆ ಕಾಂತಾರನೇ ನೋಡಿದ್ದು. ಎಷ್ಟು ಸಲ ನೋಡಿದ್ಯಪ್ಪ? ಅಂದರೆ ಒಂದು ನೋಡಿದ್ದೀನಿ 20 ಸಲ. 20 ಸಲ ಥಿಯೇಟ್ರಿಗೆ ಹೋಗಿದ್ದ? ಥಿಯೇಟರಿಗೆ ಹೋಗಿದೆ. ಯಾರ್ಯಾರು ಹೋಗಿದ್ರಿ ಥಿಯೇಟ್ರಿಗೆ? ನಮ್ಮ ಫ್ಯಾಮಿಲಿ ಫುಲ್ ಹೋಗಿದ್ವಿ. ನಮ್ಮ ಅಮ್ಮ ಮತ್ತು ನನ್ನ ಅಪ್ಪ ಮತ್ತು ನನ್ನ ಅಕ್ಕ, ನಾನು. ಹ್ಞೂ ಭಯ ಆಗಲಿಲ್ವಾ ಥಿಯೇಟ್ರಲ್ಲಿ? ಇಲ್ಲ. ಖುಷಿ ಆಯ್ತಾ? ಯಾರು ಇಷ್ಟ ಸಿನಿಮಾದಲ್ಲಿ? ರಿಷಬ್ ಶೆಟ್ಟಿ. ರಿಷಬ್ ಶೆಟ್ಟಿ ಇಷ್ಟ. ಯಾಕೆ ಇಷ್ಟ ರಿಷಬ್ ಶೆಟ್ಟಿ? ಅವನು ನಮ್ಮೂರನ್ನು, ಅದಕ್ಕೆ. ಓ ಅದಕ್ಕೆ ಆಗಲಿ. ನಿಮಗೆ? ನನಗೆ ಸಿನಿಮಾ ಫೀಲ್ಡ್ ಅಂತ ಬಂದರೆ ಅಪ್ಪುನೇ ಇಷ್ಟ ಆಗ್ತಾರೆ. ಯಾಕೆ ಅಂತಂದರೆ ಅವ್ರ ವ್ಯಕ್ತಿತ್ವ ಆಗಲಿ, ಅವ್ರು ಬೆಳೆದು ಬಂದಂಥ ಶೈಲಿ ಆಗಲಿ, ಯಾವತ್ತೂ ಅವರು ಭೇದ ಭಾವ ಮಾಡಿಲ್ಲ ಯಾರಿಗೂ. ಹಾಗಾಗಿ ಅವ್ರು ಇಷ್ಟ ಆಗ್ತಾರೆ. ನೀವೇನು ಓದ್ತಿರೋದು ಇವಾಗ? ನಾನು ಇವಾಗ 8th ಓದ್ತಿರೋದು. 8th ಓದ್ತಿರೋದು. ಈ ಸಿನಿಮಾ ಮಾಡಿದಾಗ 7th ಅಗೇನ್. ಓಕೆ ಓಕೆ. ರೆಗ್ಯುಲರಾಗಿ ಸಿನಿಮಾಗಳು ನೋಡ್ತೀರಾ ನೀವು? ಹಾಂ, ನೋಡ್ತೀನಿ. ಯಾರು ಸಿನಿಮಾಗಳು ತುಂಬ ಇಷ್ಟ ಅಂದರೆ ಅಪ್ಪು ಅಂತ ಹೇಳಿದ್ರಿ. ಹಾಂ, ರೆಗ್ಯುಲರಾಗಿ ಟಿ ವಿಯಲ್ಲಿ ನೋಡ್ತೀರಾ? ಥಿಯೇಟ್ರಿಗೆ ಹೋಗ್ತೀರಾ ನಿಮ್ಮ ಮನೇಲೆಲ್ಲ? ಟಿ ವಿಯಲ್ಲೇ ನೋಡಿರೋದು. ಹಾಂ, ಯಾವ್ಯಾವ ಸಿನಿಮಾ ನೋಡಿದ್ದೀರಿ? ನಟ ಸಾರ್ವಭೌಮ, ರಾಜ್ಕುಮಾರ, ಇವರತ್ನ ಎಲ್ಲ ಆಲ್ಮೋಸ್ಟ್ ನೋಡಿದ್ದೀನಿ. ಅವ್ರು ಯಾವ ಸಿನಿಮಾ ನಿಮ್ಗೆ ಭಾಳ ಇಷ್ಟ ಆಗುತ್ತೆ? ಯಾವಾಗಲೂ ಮತ್ತೆ ಮತ್ತೆ ನೋಡಬೇಕು ಅನ್ಸುತ್ತೆ? ರಾಜ್ಕುಮಾರ ಮೂವಿ ಇಷ್ಟ ಆಗುತ್ತೆ. ಅವ್ರ ಹೆಸರಿಗೆ ತಕ್ಕಂಗೆ ಅವ್ರು ಅದರಲ್ಲೂ ಅಭಿನಯ ಮಾಡಿದ್ದಾರೆ. ಅವ್ರು ಯಾವುದೇ ಸಿನಿಮಾ ಆದರೂ ಇಷ್ಟ ಆಗುತ್ತೆ, ಯಾಕಂದರೆ ಅವ್ರು ಎಲ್ಲ ಸಿನಿಮಾದಲ್ಲೂ ಎನರ್ಜಿ ಲೆವೆಲ್ ಅಷ್ಟೇ ಇರುತ್ತೆ ಅವ್ರದ್ದು. ಹಂಗಾಗಿ ಇಷ್ಟ ಆಗ್ತಾರೆ. ಈ ಸಿನಿಮಾಗೆ ನಿಮಗೆಲ್ಲ ಒಳ್ಳೆ ಕಸರತ್ ಮಾಡಿಸಿದ್ರಂತೆ, ಆಡಿಷನ್ ಮಾಡಿಸಿದ್ರಂತೆ, ನೀವು ತುಂಬ ಒಳ್ಳೆ ಮಜಾ ಮಾಡಿದ್ರಂತೆ, ಬಾಟ್ಲೇನು ಕೊಟ್ರಂತೆ, ಎಲ್ಲ ಹೇಳ್ತಾ ಇದ್ರು. ಹೇಗಿತ್ತು ಜರ್ನಿ? ಒಂದು ಹೊಸ ಎಕ್ಸ್ಪೀರಿಯನ್ಸ್ ನಮಗೆ. ನಾವು ರಿಯಲ್ ಲೈಫಲ್ಲೇ ಎಷ್ಟೇ ತರಲೆ ಮಾಡಿದ್ರು, ತುಂಟತನ ಮಾಡಿದ್ರು, ಈ ಥರ ಸಿನಿಮಾ ಫೀಲ್ಡ್ ಅಂತ ಬಂದಾಗ ಆ ಲೆವೆಲೇ ಒಂಥರ ಬೇರೆ ಇರುತ್ತೆ. ನಾವು ಮುಂಚೆ ಸ್ಕೂಲಲ್ಲಾದರೆ ನಮಗೆ ಈ ಪರ್ಟಿಕ್ಯುಲರ್ ಫ್ರೆಂಡ್ಸ್ ಇರ್ತಾರೆ, ಅವ್ರವ್ರ ಜೊತೆ ಮಾತ್ರ ಇರ್ತಿದ್ವಿ, ಮಿಂಗಲ್ ಆಗ್ತಿದ್ವಿ. ಬಟ್ ಈ ಸಿನಿಮಾ ಫೀಲ್ಡ್ ಅಂತ ಬಂದಾಗ ಇಲ್ಲಿರೋರು ಎಲ್ಲರೂ ನಮ್ಮ ಫ್ರೆಂಡ್ಸು, ಎಲ್ಲರ ಜೊತೆನೂ ಬೆರಿಬೇಕು, ಎಲ್ಲರನ್ನೂ ಸ್ವಂತದವ್ರ ಥರನೇ ನೋಡಬೇಕು. ಅದೊಂಥರ ಹೊಸ ಎಕ್ಸ್ಪೀರಿಯನ್ಸ್ ಆಯಿತು. ಹೊಸ ಹೊಸ ಫ್ರೆಂಡ್ಸ್ ಸಿಕ್ಕಿದ್ರು ಅಂತ ಹೇಳ್ತೀನಿ. ಎಲ್ಲ ಇವಾಗ್ಲೇ ಅವಕಾಶ ಸಿಕ್ಕಿದೆ, ಸ್ಕೂಲಲ್ಲಿ ಇರ್ಬೇಕಾದ್ರೆ ಸಿನಿಮಾ ಅವಕಾಶ ಸಿಕ್ಕಿದೆ, ಬಣ್ಣ ಹಚ್ಚಿದಿರಿ, ಸಿನಿಮಾದಲ್ಲಿ ಕಾಣಿಸ್ತೀರಿ. ಹೇಗೆ ಅನ್ನಿಸ್ತಾ ಇದೆ? ಮತ್ತೆ ಸ್ಕೂಲಲ್ಲಿ ಏನಾದರೂ ಡ್ರಾಮಾ ಗಿಮಾ ಮಾಡಿದ್ದುಂಟಾ ಅಥವಾ ಅದೆಲ್ಲ ಇನ್ವಾಲ್ವ್ ಆಗಿದ್ರಾ? ಸ್ಕೂಲಲ್ಲಿ ಸೊ ಮೊದಲಿಗೆ ಕ್ಯಾಮ್ರಾ ಫೇಸ್ ಮಾಡಿದ ತಕ್ಷಣ ಹೇಗೆ ಅನ್ನಿಸ್ತು? ನಿಮ್ಗೆ ಯಾರು ಬೇಕಾರೋ ಏನು ಬೇಕಾರೋ ಮಾತಾಡ್ಬೋದು, ಅವರೇ ಮಾತಾಡಬೇಕು ಅಂತಿಲ್ಲ. ನಾನು ಕೇಳುವಂಥ ಪ್ರಶ್ನೆಗೆ ಮೈಕ್ ತೊಗೊಂಡು ಮಾತಾಡ್ಬೋದು, ಓಕೆನಾ? ಚಿಕ್ಕ ವಯಸ್ಸಿಂದನೂ ಆ್ಯಕ್ಟಿಂಗ್ ಅಂದರೆ ಇಂಟ್ರೆಸ್ಟ್ ಇತ್ತು. ಸ್ಕೂಲಲ್ಲೇ ಹೀಗೆ ಚಿಕ್ಕ ಪುಟ್ಟ ನಾಟಕ ಎಲ್ಲ ಮಾಡಿಸಿದಾಗ ಎಲ್ಲ ಪಾರ್ಟಿಸಿಪೇಟ್ ಮಾಡ್ತಿದ್ವಿ. ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡುವಾಗ ಸ್ವಲ್ಪ ಭಯ ಆಗ್ತಿತ್ತು. ಹೇಗೋ ಏನೋ ಸಿನಿಮಾ ಫೀಲ್ಡ್ ಅಂದರೆ ಹೇಗೋ ಗೊತ್ತೇ ಇರ್ತಿರ್ಲಿಲ್ಲ, ಸ್ವಲ್ಪ ಭಯ ಇತ್ತು. ಆಮೇಲೆ ಹೋಗ್ತಾ 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 ಅಡ್ಜಸ್ಟ್ ಆಯಿತು, ನಾವು ಕಲಿತಾ ಬಂದ್ವಿ. ಇವಾಗ ಒಂಥರ ಎಲ್ಲ ನಮ್ಮ ರಿಯಲ್ ಲೈಫ್ ಥರನೇ ಆಗಿದೆ ಇದು. ಓಕೆ, ಮಾನ್ಯ ಹೇಳಿ, ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಈ ಒಂದು ಜರ್ನಿಯಲ್ಲಿ? ಮತ್ತು ನೀವು ಸಿನಿಮಾಗಳೆಲ್ಲ ನೋಡ್ತೀರಾ? ನಿಮ್ಮ ಸಿನಿಮಾ ಇಂಟ್ರೆಸ್ಟ್ ಏನು? ನಾನು ಸಿನಿಮಾ ಎಲ್ಲ ನೋಡ್ತೀನಿ, ನಂಗೆ ತುಂಬ ಇಷ್ಟ ಕನ್ನಡ ಸಿನಿಮಾನ ನೋಡೋಕ್ಕೆ. ಅಂದರೆ ಮನೇಲೂ ಕರ್ಕೊಂಡು ಹೋಗ್ತಾರೆ ಥಿಯೇಟರಿಗೆ ಬೇಕು ಅಂದಾಗೆಲ್ಲ ನೋಡ್ತಾ ಇರ್ತೀನಿ. ಥಿಯೇಟರಲ್ಲೇ ನಾನು ಜಾಸ್ತಿ ನೋಡೋದು ಮೂವೀಸ್ನ, ತುಂಬ ಇಷ್ಟ ಆಗುತ್ತೆ. ನನಗೂ ಇತ್ತು ಒಂದು ನೋಡ್ಬೇಕಾದ್ರೆ, ನಾನು ಈ ಥರ ಥಿಯೇಟರಲ್ಲಿ ದೊಡ್ಡ ಸ್ಕ್ರೀನಲ್ಲಿ ಒಂದು ಚಿಕ್ಕ ಪುಟ್ಟ ಬಂದು ಹೋಗಬೇಕಿತ್ತು ಅಂತ. ಬಟ್ ಈ ಥರ ಆಪರ್ಚುನಿಟಿ ಸಿಕ್ಕಿ ತುಂಬ ಖುಷಿ ಆಯಿತು. ನಾನು ವೆಯ್ಟ್ ಮಾಡ್ತಾಯಿದ್ದೀನಿ ಆ ಬಿಗ್ ಸ್ಕ್ರೀನಲ್ಲಿ ನಾನು ಒಂದು ಅಪಿಯರ್ ಬಂದು ಹೋದಾಗ ಹೆಂಗಿರುತ್ತೆ ಅಂತ ತುಂಬ ವೆಯ್ಟ್ ಮಾಡ್ತಾಯಿದ್ದೀನಿ. ನನಗೆ ಕನ್ನಡ ಮೂವೀಸ್ ಅಂದರೆ ಎಲ್ಲ ತುಂಬ ಇಷ್ಟ. ನಾನು ಮೂವಿ ಮಾಡಬೇಕಾದ್ರೆ 10th ಸ್ಟಾರ್ಟಿಂಗಲ್ಲಿ ಇದ್ದಿದ್ದು, ಈಗ ಫಸ್ಟ್ PU ನಾನು. ಆಮೇಲೆ ಕಾಲೇಜ್ ಸ್ಕೂಲಲ್ಲಿ ಎಲ್ಲ ತುಂಬ ಸಪೋರ್ಟ್ ಮಾಡ್ತಾರೆ. ನನಗೆ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು ಮೂವಿದು. ಬಿಕಾಸ್ ನಾನು ಬ್ಯಾಂಗ್ಳೂರಲ್ಲಿ ಸ್ಟೇ ಮಾಡೋದು. ಈ ಮಲೆನಾಡು, ಅಲ್ಲಿ ನೇಚರು ಅದೆಲ್ಲ ನಮಗೆ ಗೊತ್ತಿರಲ್ಲ. ಬರೀ ಇಲ್ಲಿ ಟ್ರಾಫಿಕ್ಕು, ಆ ಬಿಲ್ಡಿಂಗ್ಸು ಅವೆಲ್ಲ ನೋಡಿ ನೋಡಿ ಎಕ್ಸಾಸ್ಟ್ ಆಗಿ ಹೋಗಿರುತ್ತೆ. ಅಲ್ಲಿ ಹೋದಾಗ ಅಲ್ಲಿ ನೇಚರು, ಆ ಸೌಂಡು, ಆಮೇಲೆ ಇವರು
ತೀರ್ಥಹಳ್ಳಿ ಸೈಡ್ ಜನಗಳು ಸ್ಲ್ಯಾಂಗು, ಆಮೇಲೆ ಅವ್ರ ಪ್ರೀತಿನೇ ಒಂಥರ ಚಂದ, ಮಾತಾಡ್ಸೋದಾಗಿರ್ಬೋದು. ಆಮೇಲೆ ಬೇಗ ಎಲ್ಲನೂ ಅಟ್ಯಾಚ್ ಆಗೋಗ್ತಾರೆ ಅವರು. ನಮ್ಗೆ ನಾವು ಒಬ್ರನ್ನ ಮಾತಾಡಿಸ್ಬೇಕು ಅಂದರೆ ಏನು ಅನ್ಕೋತಾರೋ ಏನು ಮಾಡ್ತಾರೋ, ಬೇಡ ಬಿಡು ಮಾತಾಡ್ಸೋದೇ ಬೇಡ ಅಂತ. ಬಟ್ ಅವರೆಲ್ಲ ಹಂಗಲ್ಲ, ಇವರೆಲ್ಲ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಬಟ್ ನಾನು ಬ್ಯಾಂಗ್ಳೂರಿಂದ ಅಲ್ಲಿಗೆ ಪ್ರಾಕ್ಟೀಸ್ ಮಾಡೋಕ್ಕೆ ಹೋಗೋಕ್ಕೆ ಅಂತ ಆಗ್ತಾ ಇರಲಿಲ್ಲ. ಅವರೆಲ್ಲ ಪ್ರಾಕ್ಟೀಸಲ್ಲಿ ಫುಲ್ ಎಲ್ಲ ಜಲ್ಲಾಗಿ ಹೋಗಿದ್ರು. ಬಟ್ ನಾನು ಸ್ಟಾರ್ಟಿಂಗ್ ಹೋದಾಗ ಭಯ ಆಯಿತು, ಅವರೆಲ್ಲ ಪ್ರಾಕ್ಟೀಸ್ ಎಲ್ಲ ಮಾಡಿಬಿಟ್ಟಿರ್ತಾರೆ ಅವಾಗ ಸ್ವಲ್ಪ ಅವರಿಗೆಲ್ಲ ಫ್ರೆಂಡ್ಸ್ ಎಲ್ಲ ಆಗಿರ್ತಾರೆ, ಏನೂ ಆಗಲ್ಲ. ಬಟ್ ನಾನು ಫಸ್ಟ್ ಟೈಮ್ ಹೋದಾಗ ಹೆಂಗಪ್ಪ ಮಾತಾಡ್ಸೋದು, ಹೆಂಗೆ ಮಿಂಗಲ್ ಆಗೋದು, ಸ್ವಲ್ಪ ಫ್ರೆಂಡ್ಶಿಪ್ ಇತ್ತು ಅಂದರೆ ಆ್ಯಕ್ಟಿಂಗ್ ಮಾಡ್ಬೇಕಾದ್ರೆ ಏನೂ ಈಸಿ ಆಗುತ್ತೆ. ಏನು ಅನ್ಕೋತಾರೋ ಏನು ಅಂತ ಎಲ್ಲ ಫೀಲ್ ಆಗಲ್ಲ. ಬಟ್ ಸ್ಟಾರ್ಟಿಂಗ್ ಡೇಯಿಂದನೂ ನನಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ತು ಅವ್ರ ಕಡೆಯಿಂದ. ಫ್ರೆಂಡ್ಶಿಪ್ ಆಗಿರ್ಬೋದು, ನೋಡ್ಕೊಂಡಿದ್ದಾಗಿರ್ಬೋದು, ಅವ್ರು ಮಾತಾಡ್ಸಿದಾಗಿರ್ಬೋದು, ಒಂದೊಳ್ಳೆ ನಾವು ಫ್ಯಾಮಿಲಿ ಥರನೇ ಮಿಂಗಲ್ ಆಗೋಗಿದ್ವಿ. ಇವಾಗಲೂ ಅಷ್ಟೇ ಕಾಲ್ ಮಾಡಿ ಮಾತಾಡ್ಸೋದಾಗಿರ್ಬೋದು, ಮೂವಿ ಕಂಪ್ಲೀಟ್ ಆದಮೇಲೆ ಮೆಸೇಜ್ ಮಾಡೋದಾಗಿರ್ಬೋದು, ಇನ್ನೊಂದಕ್ಕೆ ಸಪೋರ್ಟ್ ಮಾಡೋದಾಗಿರ್ಬೋದು. ಅವ್ರ ಪೇರೆಂಟ್ಸು ಅಷ್ಟೇ, ಇವ್ರಂತ ಅಲ್ಲ, ಅವ್ರ ಪೇರೆಂಟ್ಸ್ಗಳು ಹಂಗೇನೆ ತುಂಬ ಚೆನ್ನಾಗಿ ಜಲ್ಲಾಗಿ ನಮ್ಮ ಜೊತೆ ಮಾತಾಡ್ಕೊಂಡು ಓಡಾಡ್ತಾರೆ. ಅಲ್ಲಿಂದ ನಮ್ಗೆ ಸ್ವಲ್ಪ ಮೂವಿ ಮಾಡೋಕ್ಕೆ ತುಂಬ ಹೆಲ್ಪ್ ಆಯಿತು. ಆ್ಯಕ್ಟಿಂಗ್ ಮಾಡೋಕ್ಕೆ ಅಂತ ಅಂದರೆ ಸ್ವಲ್ಪ ಕಷ್ಟನೇ ಹೌದು. ಬಟ್ ಅವ್ರ ಜೊತೆ ಎಲ್ಲ ಇದ್ದಾಗ ಫ್ರೆಂಡ್ಸ್ ಜೊತೆ ಆರಾಮಾಗಿ ಹೆಂಗೆ ಫ್ಲೋ ಅಲ್ಲಿ ಮಾತಾಡ್ಕೊಂಡು ಹೋಗ್ತೀವೋ ಹಂಗೆ ಆ್ಯಕ್ಟಿಂಗಲ್ಲೂ ಡೈಲಾಗ್ ಎಲ್ಲ ಹಂಗೆ ಫ್ಲೋ ಅಲ್ಲಿ ಬರ್ತಾಯಿತ್ತು. ಏನೋ ಹೆಸಿಟೇಷನ್ ಆಗ್ತಾ ಇರಲಿಲ್ಲ ನಮಗೆ. ಮಾತಾಡ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಮಾಡಿದ್ದೀವಿ ಮೂವಿನ ಅಂತಲೇ ಹೇಳ್ಬೋದು. ಕಷ್ಟ ಆಯಿತು, ಅದಾಯಿತು ಇದಾಯಿತು ಅಂತ ಏನಿಲ್ಲ. ಆಮೇಲೆ ಅಲ್ಲಿ ಮಳೆ ಫುಲ್ ಮಾಡಿದ್ದೆ ಆ ಟೈಮಲ್ಲಿ. ಎಲ್ಲರೂ ಆರ್ಟಿಫಿಷಿಯಲ್ ರೈನ್ ಎಲ್ಲ ಏನಿರಲಿಲ್ಲ ನಮಗೆ. ಅಲ್ಲಿ ನಂಗೆ ಆಸೆ ಇತ್ತು ಮಳೆಯಲ್ಲೆಲ್ಲ ನೆನ್ಕೊಂಡು ಆರಾಮಾಗಿ ಎಂಜಾಯ್ ಮಾಡಬೇಕು. ಈಗ ಪೇರೆಂಟ್ಸಿಗೆ ಕೇಳಿದ್ರೆ ಕೋಲ್ಡ್ ಆಗುತ್ತೆ, ಅದಕ್ಕೊಂದಿನ ರಜಾ ಹಾಕ್ತೀಯ, ಸ್ಟಡೀಸ್ ಹೋಗುತ್ತೆ, ಎಲ್ಲ ಲ್ಯಾಗ್ ಆಗುತ್ತೆ, ಹಂಗೆ ಹಿಂಗೆ ಅಂತಾರೆ. ಮೂವಿಲಾದರೂ ಅವಕಾಶ ಸಿಕ್ತಲ್ಲ, ಹೆಂಗೋ ತುಂಬ ಖುಷಿ ಆಯ್ತು ಅಲ್ಲಿ ಮಳೆಯಲ್ಲೆಲ್ಲ ನೆನ್ಕೊಂಡು. ಆಮೇಲೆ ತುಂಬ ರಿಸ್ಕ್ ಆಗಿತ್ತು, ನಾವು ಹೋಗ್ತಾ ಇದ್ದಿದ್ದು ಪ್ಲೇಸಸ್ಸು ಕೂಡ ಬಂಡೆ ಜಾರೋದು ಎಲ್ಲ. ಸೇಫ್ಟಿ ಇದ್ರೂ ನಮಗೊಂಥರ ಭಯ ಇರುತ್ತೆ. ಬಟ್ ಅಲ್ಲಿ ನಾವು ಎಕ್ಸ್ಪ್ಲೋರ್ ಮಾಡಲೇಬೇಕು, ಮತ್ತು ಶೂಟ್ ಮಾಡಬೇಕು ಅಂದರೆ ಹೋಗಲೇಬೇಕು ನಾವು. ತುಂಬ ಧೈರ್ಯ ತೊಗೊಂಡು ಸೇಫ್ಟಿ ಮಾಡಿ ಎಲ್ಲ ಹೋಗಿ ಮಾಡಿದ್ದು ತುಂಬ ಖುಷಿ ಆಯಿತು. ಒಟ್ಟಿನ ಎಂಜಾಯ್ ಮಾಡ್ಕೊಂಡು ಮಾಡಿದ್ದೀನಿ ನನ್ನ ಮೂವಿನ. ಫಸ್ಟ್ ಮೂವಿನ ಈ ಥರ ಇರುತ್ತೆ ಅಂತ ನನಗೆ ನಿಜ ಅಂದ್ಕೊಂಡಿರಲಿಲ್ಲ. ಸರ್ ಹೋಪ್ ಕೊಟ್ಟು ನನ್ನ ಮಾಡಿಸಿ ನಾನು ಸೆಲೆಕ್ಟ್ ಆಗಿದ್ದೆ ಆಡಿಷನಿಂದ. ಡ್ಯಾನ್ಸ್ ಎಲ್ಲ ಮಾಡಿ ಸ್ವಲ್ಪ ಅಭ್ಯಾಸ ಇತ್ತು, ಎಕ್ಸ್ಪ್ರೆಷನ್ ಎಲ್ಲ ಕೊಡೋದು ಡ್ಯಾನ್ಸಿಂಗಿಂದ. ಅದು ಇಲ್ಲಿ ಸ್ವಲ್ಪ ಹೆಲ್ಪ್ ಆಯಿತು ಅಂತಲೇ ಹೇಳ್ಬೋದು ನನಗೆ. ಸರ್ರು ತುಂಬ ಸಪೋರ್ಟ್ ಮಾಡಿದ್ರು. ಸರ್ ಆಗಿರ್ಬೋದು, ಪ್ರೀತಿ ಮ್ಯಾಮ್ ಆಗಿರ್ಬೋದು, ಎಲ್ಲ ಡೈರೆಕ್ಟರ್ಸು ಎಲ್ಲ ತುಂಬ ಹೆಲ್ಪ್ ಮಾಡಿದ್ರು. ನಂಗೆ ಸ್ಲ್ಯಾಂಗ್ ಬೇರೆ ಬರೋಲ್ಲ, ಮಲೆನಾಡು ಸ್ಲ್ಯಾಂಗು. ಒಂದೊಂದು ಅಕ್ಷರವನ್ನು ಬಿಡಿಸಿ ಹೇಳ್ಕೊಟ್ಟು ನನಗೆ ಆ ಸ್ಲ್ಯಾಂಗ್ನು ಬರೋಂಗೆ ಧೈರ್ಯ ತುಂಬಿ, ಆಗುತ್ತೆ ನಿನ್ನ ಕೈಲಿ ಮಾಡು. ಒಂದು ಕಡೆನೂ ನಾನು ಡ್ರಾಪ್ ಆಗ್ತಾಯಿದ್ದೀನಿ ಅಂದರೂ ಅವರು ಎಬ್ಬರಿಸಿ ಮಾಡು, ಆಗುತ್ತೆ ನಿನ್ನ ಕೈಲಿ, ಯಾಕೆ ಬಿಡ್ತೀಯಾ ಅಂತ ಎಲ್ಲ ಹೇಳಿ ತುಂಬ ಸಪೋರ್ಟ್ ಮಾಡಿದ್ರು. ತುಂಬ ಖುಷಿ ಆಗುತ್ತೆ. ಫಸ್ಟ್ ಮೂವಿನ ಈ ಥರ ತುಂಬ ಪ್ರೀತಿ ಕೊಟ್ಟು ಬೈಸ್ಕೊಂಡಲ್ಲೇ ಮಾಡಿರೋದು. ಆಮೇಲೆ ಯಾವುದು ಹೆಸಿಟೇಷನ್ ಎಲ್ಲ ಇರಲ್ಲ. ಫಸ್ಟ್ ಮೂವಿ ಈ ಥರ ಯಾರಿಗೂ ಜಾಸ್ತಿ ಫೀಲ್ ಆಗಿರಲ್ಲ ಅಂತ ಅನಿಸುತ್ತೆ. ನಂಗೆ ತುಂಬ ಖುಷಿ ಆಯಿತು ಮಾಡಿ. ಯಾರು ಇಷ್ಟ ಆಗ್ತಾರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಿಮಗೆ? ನನಗೆ ಕಿಚ್ಚ ಸುದೀಪ್ ಅಂದರೆ ತುಂಬ ಇಷ್ಟ. ಯಾಕೆ ಇಷ್ಟ ಅಂದರೆ ಅವ್ರ ಆ್ಯಕ್ಷನ್ಸ್ ಆಗಿರ್ಬೋದು, ಅವ್ರ ಡೈಲಾಗ್ಸ್ ಆಗಿರ್ಬೋದು, ಡೈಲಾಗ್ ಡೆಲಿವರಿ ಆಗಿರ್ಬೋದು, ಡಾನ್ಸ್ ಆಗಿರ್ಬೋದು ತುಂಬ ಇಷ್ಟ. ನಂಗೆ ಒಟ್ಟಿನಲ್ಲಿ ಅವ್ರ ಪರ್ಸ್ನಾಲಿಟಿನೇ ತುಂಬ ಇಷ್ಟ. ರೀಸೆಂಟ್ಲಿ ಅವ್ರದ್ದು ಯಾವ ಸಿನಿಮಾ ನೋಡಿದ್ರಿ? ಮ್ಯಾಕ್ಸ್ ನೋಡಿದ್ದೀನಿ. ಆಮೇಲೆ ಈಗ ವೆಯ್ಟ್ ಮಾಡ್ತಾ ಇದ್ದೀನಿ. ಸಾಂಗ್ ಎಲ್ಲ ಆಗಿದೆ, ಬಟ್ ವೆಯ್ಟಿಂಗ್. ಬಿಗ್ ಬಾಸ್ ರೆಗ್ಯುಲರ್ ವಾಚರ್ ಹಂಗಾರೆ? ನಾನು ರೆಗ್ಯುಲರ್ ವಾಚ್ ಮಾಡಲ್ಲ, ಬಟ್ ಸ್ಯಾಟರ್ಡೆ ಸಂಡೇ ಮಾತ್ರ ಅವರಿಗೋಸ್ಕರ ವಾಚ್ ಮಾಡ್ತೀನಿ. ಸೊ ನೀವೆಲ್ಲ ಊರಿನವರು, ಇವ್ರು ಬೆಂಗಳೂರವ್ರು ಅಷ್ಟೇ. ಸೊ ಹೇಗಿತ್ತು ಇವರೊಟ್ಟಿಗೆ ಮಾನ್ಯ? ಎಲ್ಲೂ ಇವರು ಬೆಂಗಳೂರವ್ರು ಅಂತ ಅನ್ನಿಸ್ಲೇ ಇಲ್ಲ ನಮಗೆ. ನಮ್ಮ ಜೊತೆನೇ ಅಡ್ಜಸ್ಟ್ ಆಗಿ ಇಲ್ಲೇ ಸುತ್ತಮುತ್ತದವರು ಅಂತಲೇ ಅನ್ನಿಸ್ತು. ಅವ್ರು ನಮ್ಮನ್ನ ಟ್ರೀಟ್ ಮಾಡಿದ್ದಾಗಲಿ, ನಮ್ಮ ಜೊತೆ ಹೊಂದ್ಕೊಂಡಿದ್ದಾಗಲಿ ಎಲ್ಲೂ ಅನ್ನಿಸ್ಲೇ ಇಲ್ಲ. ಈಗಲೂ ಅಷ್ಟೇ ಕಾಂಟ್ಯಾಕ್ಟಲ್ಲಿ ಇದ್ದೀವಿ ನಾವು. ಖುಷಿ ಆಗುತ್ತೆ, ಒಂದು ಹೊಸ ಫ್ರೆಂಡ್ ಸಿಕ್ಕಿದ್ರು ಅಂತ ಹೇಳ್ಬೋದು. ಹೋಗತ್ಲಾಗೆ ಸುರೇಶ್ ಅವರು ಇದ್ದಾರೆ, ಹೋಗತ್ಲಾಗೆ ಸಾಂಗಲ್ಲಿ ಎಲ್ಲರೂ ಸೇರ್ಕೊಂಡು ಆಡಾಡ್ತೀರಾ? ಹಾಡಿ ನೋಡೋಣ. ಹೋಗತ್ಲಾಗೆ ಎಂದಬೇಕು ಮಕ್ಕಳ ಲೈಫು ಬೆಂಕಿ ಹೆಟ್ಟಿರ್ಬೇಕು. ಹೋಗತ್ಲಾಗೆ 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 ರಪ್ಪಪ್ಪ ಪಪ್ಪಪ್ಪ ರಪ್ಪಪ್ಪ ಪಪ್ಪಪ್ಪ ರಪ್ಪಪ್ಪ ಪಪ್ಪಪ್ಪ ರಪ್ಪಪ್ಪ ರಪ್ಪಪ್ಪ. ಅಂಡಿಗೆ ಮೆಸ್ಟ್ರಿಂಗ್ ಮಂಡಿ ಹೊಡ್ಬೇಕು, ಬಿಕ್ಲ ಮೆಸ್ಟ್ರಿಗೆ ಬೆಂಕಿ ಹಾಕ್ಬೇಕು, ರತ್ತಿ ಟೀಚರ್ ಬಾರಿ ಟಾರ್ಚರ್ ಬುಲ್ಡೆ ಬಿಡ್ತಪ್ಪ ಶಂಕರ್ ಮೆಸ್ಟ್. ಹಿಂಗೆಲ್ಲ ಹೇಳಂಗಿಲ್ಲ, ನಾವೆಲ್ಲ ಓದೋರಲ್ಲ. ಹೋಗತ್ಲಾಗೆ 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 ಹೋಗ್ 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 ಕುವೆಂಪು ಅವ್ರನ್ನ ಮಂಚಲ್ಲಿ ಇಟ್ಕೊಂಡು ಶಾಲೆಗೆ ಹೋಗಂಗೆ ಬಾತ್ಲಾಗೆ ಹೋಗತ್ಲಾಗೆ
ಹೋಗತ್ಲಾಗೆ ಹೋಗತ್ಲಾಗೆ ಹೋಗ್ ಹೋಗ್ ಹೋಗ್. ಏಯ್ ಸೂಪರ್ ಕಣಪ್ಪ. ಸೊ ಸುರೇಶ್ ಡೈಲಾಗ್ ಬರುತ್ತೆ ಯಾವ್ದಾರು? ಬರುತ್ತೆ. ಯಾವ್ದು ಹೊಡಿತೀರಪ್ಪ? ಮೂರ್ ದಾರಿ ಕೂತಂಗ್ ಹೇಳಕ್ಕಾಗ ಒಂದ್ ಡೈಲಾಗ್ ಅಷ್ಟೇನಾ? ಇನ್ನೊಂದ್ಸಲ ಹೇಳಿ. ಮೂರ್ ದಾರಿ ಕೂತಂಗ್ ಹೇಳಕ್ಕಾಗ. ಭಾಳ ಒಳ್ಳೆ ಡೈಲಾಗ್. ಸಿನಿಮಾದ ಯಾವ್ದಾರು ಗೊತ್ತಾ? ಮುಚ್ಚು ಬಾಯಿ, ತಾಯಿಯ ಸ್ಥಾನಕ್ಕೆ ಬಂದು ತಾಯಿಗೆ ಎಚ್ಚರ ನೀಡೋಷ್ಟು ಸೊಕ್ಕೆ ನಿನಗ. ಇಲ್ಲಿ ಕಟ್ಟಳೆ ಮಾಡೋ ಅಧಿಕಾರ ಇರೋದು ನಿಮಗಲ್ಲ. ಎಫ್ತಿಯಾಕ್ರೆ ಕನ್ನಡಗಳ ಮಾನಾಭಿಮಾನ ನಿನ್ನಂತ ಕಜ್ಜಿ ನಾಯಿಗೇನ್ ಗೊತ್ತೈತಿ? ಇದು ಕೆಚ್ಚದಿ ಕಲಿಗಳ ಬೀಡೈತಿ, ಅಂಜಿಕೆ ಎಂಬುದರಿದಿರ ನಾಡೈತಿ. ಕಿತ್ತೂರು ದೇಶಾಭಿಮಾನ ಸ್ವಾಭಿಮಾನದ ಗೂಡೈತಿ. ಇಂಥ ನಾಡಿ ನೀ ಜೀವ ಭಯ ತೋರಿಸ್ತಿ. ಬದುಕೋ ಆಸೆ ನಿಮ್ಗಿದ್ದಂಗಿಲ್ಲ, ನಿಮ್ಮನ್ನು ಉಳಿಸೋ ಆಸೆ ನನಗೂ ಇಲ್ಲ. ಗುರುದೇವ ಹೆತ್ತ ತಾಯಿ ಕತ್ತು ಇಸ್ಕೊಕ್ಕೆ ಒಳಸಂಚು ಮಾಡಿರೋ ಇಂಥ ಮಂಗ್ಯಾನ್ ಮಕ್ಳು ಮಾತು ಕೇಳ್ಕೊಂಡು ಕೂತ್ಕೊಳಕ್ ನಾನು ಚಂದಲ್ರಿ. ಕಿತ್ತೂರು ರಾಣಿ ಚೆನ್ನಮ್ಮ ಬಂಟ ಇದೀನ್ರಿ. ಅಪ್ಪಣೆ ನೀಡಿ ತಾಯಿ ಕಾಲ್ಗೆದ್ರಿ ಜಗ್ಲಕ್ ನಿಂತಿರೋ ಇಂಥ ಮಂಗ್ಯಾನ್ ಪಕ್ಕ ಆಗ್ತಾನೆ. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಕಾಲ್ ಕೆದ್ರಿ ಜಗ್ಲಕ್ ನಿಂತಿರೋ ಇಂಥ ಕೆಂಪ್ ಕೋತಿ ತಲೆಗಳನ್ನ ಅಡ್ಡಡ್ಡ ಸೀಳಾಕ್ತೀನಿ. ಥ್ಯಾಂಕ್ ಯು. ವೆರಿ ಗುಡ್. ಥ್ಯಾಂಕ್ ಯು ಕಣ. ನಿಂಗೆ ಥ್ಯಾಂಕ್ಸ್ ಹೇಳಿದೆ. ಯಾರು ಇಷ್ಟ ನಿಂಗೆ ಸಿನಿಮಾಲಿ? ರಿಷಬ್ ಶೆಟ್ಟಿ ಆಯ್ತು. ಹಾಂ ಆಯಿತು ಅಷ್ಟೇ, ಕರೆಕ್ಟ್. ಬಟ್ ದರ್ಶನ್ ಅವ್ರ ಡೈಲಾಗ್ ಹೇಳಿದೆ, ಸಂಗೊಳ್ಳಿ ರಾಯಣ್ಣ. ಹೇಳು ಪುಟ ಹೇಳು. ಆ ಸ್ಟಾರ್ಟಿಂಗ್ ಟ್ರಬಲ್ ನಿನಗೆ ಟ್ರ್ ನಿಮ್ಮ ಪ್ರತಿಭೆ ಏನಾದ್ರು ತೋರಿಸ್ರೋ ಪರವಾಗಿಲ್ಲ. ಸರ್ ನಾ ಹೇಳಕ್ಕಂದು ಇಷ್ಟಪಡ್ತೀನಿ. ಹೇಳಪ್ಪ. ಡಮಾಲ್ ಡೊಮಿಲ್ ಡಕ್ಕ ನಮ್ಮ ಫಿಲಾಮ್ ಇಟ್ಟಾಗತ್ ಪಕ್ಕ. ಈಗಂತ ಸರ್ ದರ್ಶನ್ ಅವ್ರದ್ದು ಡೈಲಾಗ್ ಹೇಳ್ತೀನಿ. ನಾನು ಚತುರ್ದಶಕ ಭುವನ ಭಯಂಕರನಾದ ಲಂಕೇಶ್ವರ ರಾವಣ. ನಾನು ಸರ್ವರ್ಥ ಸರ್ವ ಸ್ವತಂತ್ರನಾದ ಪ್ರಬುದ್ಧ ರಾವಣ. ಎಲ್ಲ ತಂಡೋಪತಂಡಗಳನ್ನು ಚಂಡಾಡಬಲ್ಲ ದಂಡು ದಾಳಿಗಳಿಗೆ ಗಂಡನಾಯಕನಾದ ಗಂಡದೆಯ ಗಂಡರ ಗಂಡನಾದ ಪ್ರಚಂಡ ರಾವಣ. ಆರಾಮಾಗಿ ಓಪನ್ ಅಪ್ ಆಗುತ್ತೆ. ನೀವುಗಳು ಹೆಣ್ಮಕ್ಳು ಪಟಾಕಿ ಯಾವಂದೇ ಆಗಿರ್ಲಿ ಹಚ್ಚೋರು ನಾವಾಗಿರ್ಬೇಕು. ಸೂಪರ್. ಥ್ಯಾಂಕ್ ಯು ಸೋ ಮಚ್ ನಮ್ಮನ್ನು ಎಂಟರ್ಟೈನ್ ಮಾಡಿದ್ದಕ್ಕೆ. ಆ್ಯಂಡ್ ಆಲ್ರೆಡಿ ಎಂಟರ್ಟೈನ್ ನಮ್ಮನ್ನ ಇಲ್ಲೇ ಮಾಡಿಬಿಟ್ರು. ಸೊ ಸಿನಿಮಾದಲ್ಲೂ ಸಖತ್ ಎಂಟರ್ಟೈನ್ ಮಾಡ್ತಾರೆ ಮಕ್ಕಳು ದೇವ್ರ ಸಮಾನ. ಸೊ ತುಂಬ ಇನ್ನಸೆಂಟ್ ಫೇಸಸ್ ಇವು, ತುಂಬ ಮುಗ್ಧವಾಗಿ ಮಾತಾಡಿರೋಂಥ ಮಕ್ಕಳು. ಸಿನಿಮಾದಲ್ಲಿ ಆ ಥರದ್ದು ಒಂದು ಇಂಪ್ಯಾಕ್ಟ್ ಇದ್ದು ಇವ್ರು ಮಾಡಿರ್ತಾರೆ ಅಂತ ನಾನು ಭಾವಿಸ್ತೀನಿ. 28ನೇ ತಾರೀಕು ಸಿನಿಮಾ ಬರ್ತಾಯಿದೆ. ಇವರೆಲ್ಲ ಏನು ಇವಾಗ ಮಾತಾಡಿದರು, ಹಾಡಿದ್ರು, ರಂಜಿಸಿದ್ರು, ಸಿನಿಮಾದಲ್ಲೂ ಅದೇ ರೀತಿ ಮಾಡ್ತಾರೆ ಅಂತ ನಾನು ಭಾವಿಸ್ತೀನಿ. ತಪ್ಪದೆ ಸಿನಿಮಾ ನೋಡಿ, ಈ ಮಕ್ಕಳನ್ನ ಪ್ರೋತ್ಸಾಹಿಸಿ. ಸೊ ಫ್ಯೂಚರ್ ಸ್ಟಾರ್ಸ್. ಆಮೇಲೆ ಡ್ರಾಮಾ ಜೂನಿಯರ್ಸ್ಗೆ ಹೋಗೋ ಕೆಪಾಸಿಟಿ ಇದೆ ಹುಡುಗನಿಗೆ. ಝೀನ್ ಅವ್ರು ನೋಡ್ತಾ ಇದ್ರೆ ಹುಡುಗನ ಮಿಸ್ ಮಾಡಬೇಡಿ. ನಿನ್ನ ಊರು ಡೀಟೇಲ್ಸ್ ಹೇಳ್ಬಿಡಪ್ಪ. ನನ್ನೂರು ಕುಂದಾಪುರದಲ್ಲಿ ಕೊಕ್ಕರ್ಣೆ ನನ್ನೂರು. ಅಷ್ಟೇ. ನಿಮ್ಮ ತಂದೆ ಹೆಸರು? ನನ್ನ ತಂದೆ ಹೆಸರು ನವೀನ್ ಅಂತ. ಫೋನ್ ನಂಬರು? ಫೋನ್ ನಂಬರು 9686831069. ಬಿಡ, ಗ್ಯಾರಂಟಿ ಫೋನ್ ಬರುತ್ತೆ, ಪಕ್ಕಾ ಫೋನ್ ಬರುತ್ತೆ. ಆಲ್ ದ ಬೆಸ್ಟ್ ಮಕ್ಕಳ, ಎಲ್ಲರಿಗೂ ಒಳ್ಳೇದಾಗಲಿ, ನಿಮ್ಮ ಪಾಠ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್.